ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಎಳ್ಳ ಮಾಸಲ್ಲಿ ಮಾಡ್ತಕ್ಕಂಥ ಹಸಿ ಹಿಟ್ಟು ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಬರ್ರಿ ಯಾವ ಥರ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಹಸಿ ಹಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ನಾನೀಗ ಈ ಬಟ್ಲಲ್ಲೇ ಒಂದು ಬಟ್ಲ ಅಷ್ಟು ಸಜ್ಜೆ ಹಿಟ್ಟು ತೊಗೊಂಡು ಸ್ವಲ್ಪ ಜುರಿ ಹಾಕ್ಸಿರಿ. ಸಜ್ಜೆ ಹಿಟ್ಟನ್ನ ಈ ಥರ ಸ್ವಲ್ಪ ಜುರಿ ಇರಲಿ. ಈ ಥರ ಜುರಿ ಇರೋ ಹಿಟ್ಟನ್ನ ಒಂದು ಬಟ್ಲ ಹಾಕಿ ಸ್ವಲ್ಪ ಜರಡಿ ಹಿಡಿತೀನಿ. ಈ ಥರ ಜಲ್ಡಿ ಹಿಡ್ಕೊಂಡು ಇಟ್ಕೊಳ್ರಿ. ಈಗ ನಾನು ಜಲ್ಡಿ ಹಿಡ್ದಿರೋ ಹಿಟ್ಟಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತೀನಿ. ಈಗ ತಣ್ಣೀರಲ್ಲಿ ಇದನ್ನು ಹಾಕಿ ಸ್ವಲ್ಪ ಕಲಿಸ್ಕೊಳ್ರಿ. ಈಗ ನೀಟಾಗಿ ಎಣ್ಣೆ ಉಪ್ಪನ್ನ ಅಷ್ಟು ಹಿಟ್ಟಿಗೆ ಪೂರ್ತಿ ಆಗೋ ತನಕ ನೀಟಾಗಿ ಕಲಿಸ್ಕೊಳ್ರಿ. ಈ ಥರ ನೀಟಾಗಿ ಎಲ್ಲ ಎಣ್ಣೆ ಅಷ್ಟು ಹಿಟ್ಟಿಗೆ ಆಗಂಗೆ ಕಲಿಸ್ಕೊಂಡು ಈಗ ನೀರು ಹಾಕಿ ತಣ್ಣೀರು ಹಾಕಿ ನಾದ್ಕೊಳ್ರಿ. ಈ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಹಸಿ ಹಿಟ್ಟು ಫೇಮಸ್. ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ನಮ್ಮ ಮಮ್ಮಿ ಮಾಡಕತ್ತಾರೆ ಇದನ್ನು ಹಸಿ ಹಿಟ್ಟನ್ನ. ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ರಿ. ಮತ್ತು ಅಷ್ಟು ನೀರು ಹಾಕಿ ಒಂದೇ ಸಲ ಕಲ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಳ್ರಿ. ಈ ಥರ ನೀರು ಹಾಕಿ ಕಲಿಸ್ಕೊಳ್ರಿ. ಈ ಥರ ಭತ್ತದ ಹುಲ್ಲು ಸಿಗುತ್ತಾ ಆ ಥರ ಹುಲ್ಲು ತೊಗೊಂಡು ನೀಟಾಗಿ ತೊಳ್ಕೊಳ್ರಿ. ಇದು ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಊಟದ ಎಲೆ ಸಿಗುತ್ತೆ, ಎಲೆದು ಆ ಪತ್ರೊಳೆ ಎಲೆ ತೊಗೊಂಡು ಅದರಲ್ಲಾದ್ರೂ ಮಾಡ್ಬೋದು. ಇದನ್ನು ಯಾವ ಥರ ಇಡೋದು ತೋರಿಸ್ತೀನಿ ನೋಡ್ರಿ. ಈ ಥರ ಒಂದು ಪಾತ್ರೆ ತೊಗೊಳ್ರಿ ದೊಡ್ಡದು. ಆ ಪಾತ್ರೆಗೆ ತಳಕ ಪೂರ್ತಿ ಸುತ್ತ ಎಲ್ಲ ಈ ಥರ ಹುಲ್ಲಿಡ್ರಿ. ಈ ಥರ ನಿಮ್ಗೆ ಹುಲ್ಲಿಲ್ಲ ಅಂದರೆ ನೀವು ಎಲೆಯದು ಸಿಗ್ತಕ್ಕಂಥ ಪತ್ರೊಳೆ ಎಲೆನ ಆ ಥರದ್ದು ಇಡ್ಬೋದು. ಈಗ ಈ ಥರ ಇಟ್ಟ ಮೇಲೆ ಈ ಹಿಟ್ಟನ್ನ ಉಂಡೆಗಳನ್ನ ಮಾಡಿಕೊಂಡು ಇದರಲ್ಲಿ ಒಂದೊಂದೇ ಉಂಡೆಗಳನ್ನ ಇಡಬೇಕು. ಈ ಥರ ಉಂಡೆಗಳನ್ನ ನೀಟಾಗಿ ಕಟ್ಕೊಳ್ರಿ. ಈಗ ಈ ಥರ ಮಾಡ್ಕೊಳ್ರಿ. ನಡುಕೆಲ್ಲ ನೀಟಾಗಿ ರೌಂಡಾಗಿ ಬಟ್ಲ ಮಾಡ್ದಂಗೆ ಮಾಡಿರಿ ನೀವು. ಈ ಥರ ನೀಟಾಗಿ ಬಟ್ಲ ಮಾಡ್ದಂಗೆ ಮಾಡಿಕೊಂಡು ಇಟ್ಕೊಳ್ರಿ. ಅಷ್ಟು ಹಿಟ್ಟು ಪೂರ್ತಿ ಆಗತನ ಇದೇ ಥರ ದೊಡ್ಡವು ದಪ್ಪ ಆಗಿ ಮಾಡ್ಕೊಂಡು ಇಟ್ಕೊಳ್ರಿ. ಈ ಥರ ಅಷ್ಟನ್ನು ಇದೇ ಥರ ಮಾಡ್ಕೊಳ್ರಿ ದಪ್ಪ ಆಗಿ. ಈಗ ಈ ಪಾತ್ರೆನ ಗ್ಯಾಸ್ ಮ್ಯಾಗಿಟ್ಟು ಗ್ಯಾಸ್ ಹಚ್ಚ್ರಿ. ಗ್ಯಾಸ್ ಹಚ್ಚಿ ಇದಕ್ಕೆ 2 ಚರಿಗೆ ಅಷ್ಟು ನೀರು ಹಾಕ್ಕೊಳ್ರಿ. ಇದು ನೀರು ಚೆನ್ನಾಗಿ ಕುದಿಬೇಕು. ಈಗ ನಾವು 1 ಚರಿಗೆ ಹಾಕಿನಲ್ಲ, ಇನ್ನೂ 1 ಚರಿಗೆ ಹಾಕ್ತೀನಿ. ಈಗ ಇನ್ನೂ 1 ಚರಿಗೆ ಅಷ್ಟು ನೀರು ಹಾಕ್ಕೊಳ್ರಿ. ಇವು ನೀರು ಚೆನ್ನಾಗಿ ಕುದ್ದ ಮೇಲೆ ಈಗೇನು ನಾವು ಹಿಟ್ಟು ನಾದಿ ದಪ್ಪ ಉಂಡೆಗಟ್ಟಿವಲ್ಲ ಅವನ್ನೆಲ್ಲ ಇದರಲ್ಲಿ ಇಡಬೇಕು. ಈಗ ಇದು ನೀರು ಚೆನ್ನಾಗಿ ಕುದಿಲಿ. ಈ ಥರ ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಪ್ಲೇಟ್ ಮುಚ್ಚಿ ಇಡ್ರಿ. ಅದು ನೀರು ಪೂರ್ತಿಯಾಗಿ ಕುದಿಲಿ. ಈಗ ನೀರು ಕುದಿಯಕತ್ತಾವ ನೋಡ್ರಿ. ಈಗ ಇದ್ರಾಗ ಒಂದೊಂದೇ ಇಟ್ಕೊಂತ ಹೋಗ್ಬೇಕು ನಾವು ಮಾಡಿರ್ತಕ್ಕಂಥ ಹಿಟ್ಟಿಂದು ಉಂಡೆನ. ಈ ಥರ ನೀರು ಕುದಿವಾಗ ನೀವು ಈ ಥರ ಮಾಡಿರ್ತಕ್ಕಂಥ ಒಂದೊಂದೇ ಉಂಡೆನ ಇದರಲ್ಲಿ ಈ ಥರ ಇಟ್ಕೊತ ಹೋಗ್ರಿ. ಒಂದ್ರ ಪಕ್ಕ ಒಂದಿಡ್ರಿ. ಈ ಥರದಿಂದ ಒಂದ್ರ ಮೇಲೆ ಒಂದನ್ನು ಇಟ್ಟರೆ ಏನೂ ಆಗಲ್ಲ. ಆ ಥರ ಇಟ್ಕೊಳ್ರಿ. ಈಗ ಈ ಥರ ಇಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ.
ಹಿಂಗೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕುದಿಸ್ರಿ ಇದನ್ನು. ನೀವೇನು ಇದನ್ನು ಸ್ಪೂನ್ಲಿಂದ ತಿರುವ ಅವಶ್ಯಕತೆ ಏನಿರಲ್ಲ, ಇದೇ ಥರ ಸುಮ್ಮನೆ ಕುದಿಲಿ ಅಷ್ಟೇ ಅದು. ಈಗ ಸ್ವಲ್ಪ ತೆಗೆದು ನೋಡೋಣ. ನೋಡ್ರಿ, ಈಗ ಈ ಥರ ಕುದೀತಾ ಇದೆ ಅಲ್ಲ. ಈಗ ಇದಕ್ಕೆ ನೀವು ಯಾವುದೇ ಥರ ಸ್ಪೂನ್ ಹಾಕಿ ಅವನ್ನ ಎತ್ತೋದು ತಿರುವುದು ಏನು ಮಾಡಬೇಡ್ರಿ, ಹಂಗೆ ಇರಲಿ. ಅದು ಈ ತಳಕ್ಕೆ ಹತ್ತಬಾರ್ದಂತಾನೆ ನಾವು ಹುಲ್ಲಿಟ್ಟಿರೋದು. ನೀವು ಹುಲ್ಲು ಇಲ್ಲ ಎಲೆ ಆದರೂ ಯಾವುದಾದ್ರೂ ಇಡ್ರಿ, ನಡೆಯುತ್ತಲ್ಲ. ಈಗ ಇದಕ್ಕೆ ನಾವು ಸ್ಪೂನ್ ಹಾಕಿ ತಿರುವುದು ಬೇಡ, ಇಷ್ಟೇ. ಇನ್ನೊಂದು ಸ್ವಲ್ಪ ಕುದಿಲಿ. ಈಗ ಇದು ಕುದ್ದತನ ನೋಡೋಣ್ರಿ, ಪ್ಲೇಟ್ ತೆಗೆದು. ಈಗ ನೋಡ್ರಿ, ಈ ಥರ ಆಗೈತಲ್ಲ. ನೀವು ಒಂದು ಚಾಕು ತೊಗೊಂಡು ಆ ಚಾಕನ್ನ ಈ ಥರ ಹಿಂಗೆ ಚುಚ್ಚಿ ನೋಡ್ರಿ. ಅದಕ್ಕೆ ಯಾವುದೇ ಥರ ನಿಮ್ಗೆ ಹಿಟ್ಟು ಹತ್ತಿಲ್ಲ ಅಂದ್ರೆ ಅದು ಕುದ್ದತೆ ಅಂತ ಅರ್ಥ. ನೋಡ್ರಿ, ಆಗ ನಾನೀಗ ಸಲೀಸಾಗಿ ಬರುತ್ತಾ ನೋಡ್ರಿ, ಎಲ್ಲೇ ಹಿಟ್ಟು ಹತ್ತುತ್ತಾ ಇಲ್ಲ, ಚೆನ್ನಾಗಿ ಬರಕತ್ತೈತೆ. ಇವೆಲ್ಲವೂ ಪೂರ್ತಿಯಾಗಿ ಕುದ್ದಿದಾವ ಅಂತ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದು ಬಿಸಿ ಹೋಗೋತನ ಬಿಟ್ಟು ಇವನ್ನೆಲ್ಲ ತಕ್ಕೊಂಡು ಇಟ್ಕೊಳಂಬ್ರಿ. ಗ್ಯಾಸ್ ಬಂದ್ ಮಾಡಿರಿ. ಈಗ ಗ್ಯಾಸ್ ಬಂದ್ ಮಾಡಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಡ್ರಿ. ಉಗಿಗೆ ಇನ್ನೊಂದು ಸ್ವಲ್ಪ ಇದ್ದರೆ ಬೇಯ್ತಾವ. ಒಂದು 5 ನಿಮಿಷ ಹೀಗೆ ಮುಚ್ಚಿಟ್ಟು ಆಮೇಲೆ ಪ್ಲೇಟ್ ತೆಗೆದು ತಕ್ಕೊಳಂಬ್ರಿ ಇವನ್ನ. ಅಲ್ಲಿ ತನಕ ಈಗ ನಾನು ಬೆಲ್ಲ ಕರಗಿಸೋದು ತೋರಿಸ್ತೀನಿ. ಈಗ ಪ್ಯಾನು ಇಟ್ಟು ನಾನೀಗ ಒಂದು ಬಟ್ಲ ಸಜ್ಜೆ ಹಿಟ್ಟು ತೊಗೊಂಡಿದ್ನಲ್ಲ, ಈಗ ಅದೇ ಪ್ರಮಾಣದಲ್ಲಿ ಬೆಲ್ಲನೂ ತೊಗೋತೀನಿ. ಈಗ ಇದನ್ನು ನೀರು ಹಾಕಿ ಸ್ವಲ್ಪ ಕರಗಿಸ್ಕೊಳಂಬ್ರಿ. ಈಗ ನಾನು ಗ್ಯಾಸ್ ಹಚ್ತೀನಿ. ಗ್ಯಾಸ್ ಹಚ್ಚಿ ಈಗ ಸ್ವಲ್ಪ ಬೆಲ್ಲ ಕರಗಷ್ಟೇ ನೀರು ಹಾಕೊಂಡ್ರಿ, ಭಾಳ ಬೇಡ. ಈಗ ಸಾಕು, ಇಷ್ಟೇ. ಇದು ನೀಟಾಗಿ ಸ್ವಲ್ಪ ಈ ಥರ ಸ್ಪೂನ್ಲಿಂದ ಕೈ ಆಡಿಸ್ರಿ. ಇದು ಬೆಲ್ಲ ಪೂರ್ತಿಯಾಗಿ ಕರಗಲಿ. ಈಗ ಇದು ಪೂರ್ತಿಯಾಗಿ ಈಗ ಸ್ವಲ್ಪ ಕೈ ಆಡಿಸ್ರಿ. ಹಿಂಗೆ ಕೈ ಆಡಿಸ್ದಂಗೆಲ್ಲ ನೀಟಾಗಿ ಕರಗುತ್ತಾ. ಈಗ ಅದು ಬಿಸಿ ಆರೈತೆ ನೋಡ್ರಿ. ಈಗ ಬಿಸಿ ಆರಿರೋದನ್ನು ತೊಗೊಂಡು ಈ ಥರ ಒಂದು ದೊಡ್ಡ ಬುಟ್ಟಿಲಿ ಹಾಕ್ಕೊಳ್ರಿ. ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಒಡ್ಕೋಬೇಕು. ಈಗ ಅಷ್ಟನ್ನು ಎಲ್ಲ ಉಂಡೆಗಳು ಈ ಥರ ಹಾಕ್ಕೊಳಂಬ್ರಿ. ಈಗ ಅಷ್ಟು ತಕ್ಕೊಂಬಿಡ್ರಿ ಈ ಥರ. ಅದು ಕೆಳಗಡೆ ಹಾಕಿರ್ತಕ್ಕಂಥ ಹುಲ್ಲು ಏನಿರುತ್ತಲ್ಲ ಅದು ಹಂಗೆ ಇರಲಿ. ಈಗ ನೋಡ್ರಿ, ಅದೆಲ್ಲ ಕೆಳಗಡೆ ಹಂಗೆ ಐತೆ. ಈಗ ನಾವು ಮೇಲ್ಗಡೆ ಇರೋದನ್ನು ತಕ್ಕೊಂಡು ಅದನ್ನೆಲ್ಲ ಪೂರ್ತಿಯಾಗಿ ಬಿಟ್ಬಿಡಂಬ್ರಿ. ಈಗ ಇವನ್ನ ನೀಟಾಗಿ ಸ್ವಲ್ಪನೇ ನಾವು ಒಡ್ಕೊಂಡು ಹಿಟ್ಟಿನ ಥರ ಮಾಡ್ಕೊಳಂಬ್ರಿ. ಈಗ ಈ ಥರ ಒಂದು ದೊಡ್ಡ ಬುಟ್ಟಿಲಿ ಹಾಕಿ ಸ್ವಲ್ಪ ಹಾರಿಡ್ರಿ. ಇದೆಲ್ಲ ತಣ್ಣಗಾದ್ಮೇಲೆ ಇದು ಒಡೆದು ಯಾವ ಥರ ನಾವು ಮಾಡೋದು ತೋರಿಸ್ತೀನಿ. ಈಗ ಇದು ಪೂರ್ತಿಯಾಗಿ ಬೆಲ್ಲ ಕರಗೈತೆ ನೋಡ್ರಿ. ಕರಗಿರೋದನ್ನು ನಾನು ಸೋದಿಸಿ ಇಟ್ಕೊಂಡಿನಿ. ಇದು ಯಾವುದೇ ಥರ ಪಾಕ ಏನು ಬಂದಿಲ್ಲ, ಸುಮ್ಮನೆ ಬೆಲ್ಲ ಕರಗಷ್ಟೇ ನಾನು ಕರಗಿಸಿರೋದು. 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ನೀವು 1 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ರಿ. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಹಂಗೆ ಇದ್ದರೆ ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಅವು ಉಂಡೆ ಆರಿರೋ ಉಂಡಿನ ತೋರಿಸ್ತೀನಿ. ಈಗ ಈ ಥರನ ಎಲ್ಲವನ್ನು ಉಂಡೆಗಳೆಲ್ಲ ಸ್ವಲ್ಪ ಪೀಸ್ ಮಾಡಿ ಇಟ್ಕೊಳ್ರಿ. ಈಗ ಇದು ಪೀಸ್ ಮಾಡಿರೋದನ್ನ ನೀಟಾಗಿ ಪುಡಿ ಥರ ಮಾಡ್ಕೊಳಂಬ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ. ಇದರಲ್ಲೇ ಸ್ವಲ್ಪನೇ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ರಿ. ಇದು ನಾವು ಕೈಯಿಂದ ಎಷ್ಟು ಹೊಡೆದ್ರೂ ಒಂದೊಂದು ಗಂಟು ಅನ್ನಿಸ್ತಾವ. ಅದಕ್ಕಂತಲೇ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಎಲ್ಲ ಪೂರ್ತಿ ಪುಡಿಯಾಗಿ ಬರುತ್ತಾ. ಈಗ ಸ್ವಲ್ಪನೇ ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ. ನೋಡ್ರಿ, ಈಗ ಮಿಕ್ಸಿಗೆ ಹಾಕ್ಕೊಂಡಿನಿ. ಎಲ್ಲ ಪೂರ್ತಿಯಾಗಿ ಒಂದು ಗಂಟು ಇರಲಾರ್ದಂಗೆ ಪುಡಿಯಾಗಿ ಆಗೈತೆ. ಈಗ ಇದಕ್ಕೆ ನಾನು ಬೆಲ್ಲ ಹಾಕಿ ಕಲಸೋದು ತೋರಿಸ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಗಂಟು ಇರಲಾರ್ದಂಗೆ ಆಗೈತಂತ. ಈಗ ಇದೇ ಥರ ಅಷ್ಟನ್ನು ನಾನು ಪುಡಿ ಮಾಡ್ಕೊತೀನಿ. ಈಗ ಇದೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತಕ್ಕಂಥ ಪುಡಿಗೆ ನಾನು ಬೆಲ್ಲ ಮತ್ತು ಎಳ್ಳು ಹಾಕಿ ಇಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಮ ಹಾಕೋಣ. ಏಲಕ್ಕಿ ಪುಡಿನ ಸ್ವಲ್ಪ ಹಾಕೋಣ. ಈಗ ಆವಾಗಲೇ ಆಲ್ರೆಡಿ ಹಾಕಿದಾರ. ಈಗ ಸ್ವಲ್ಪ ಬೆಲ್ಲ ಹಾಕಿ ಕಲಿಸ್ಕೊಳ್ರಿ.
ಸ್ವಲ್ಪ ಸ್ವಲ್ಪನೇ ಹಾಕ್ರಿ, ಭಾಳ ಹಾಕ್ಬೇಡ್ರಿ. ಸ್ವಲ್ಪನೇ ಹಾಕ್ಕೊಳ್ರಿ. ಈಗ ಇನ್ನೂ ಸ್ವಲ್ಪ ಹಾಕಕತ್ತಾರ ನೋಡ್ರಿ. ಇದು ಭಾಳ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಎಳ್ಳಮಾಸಿಗೆಲ್ಲ ಜಾಸ್ತಿ ಮಾಡ್ತಾರೆ ಈ ಥರ ಹಸಿ ಹಿಟ್ಟು ಉಂಡೆನ. ನೀವು ಒಂದ್ಸಲ ಮಾಡ್ಕೊಂಡು ಊಟ ಮಾಡಿರಿ, ತುಂಬಾ ದೇಹಕ್ಕೆ ಒಳ್ಳೆಯದು ಮತ್ತು ಒಳ್ಳೆ ಹೆಲ್ದಿ ಫುಡ್ ಇದು. ಈ ಥರ ಜಿಬಿ ಆಯಿತು ಅಂತ ನೀವೇನು ಭಯಪಡೋ ಅವಶ್ಯಕತೆ ಇರಲ್ಲ. ಇದು ಆರಿದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತಾ. ಇದು ನೀಟಾಗಿ ಹಿಂಗೆ ಕಲಿಸ್ಕೊಳ್ರಿ. ಎಲ್ಲಾದರೂ ಒಂದೊಂದು ಗಂಟು ಉಳಿದಿದ್ರೂ ನೀಟಾಗಿ ಒಡ್ಕೊಳ್ರಿ ನೀವು ಕಲಿಸ್ಬೇಕಾದ್ರೆ. ಕೈಯಲ್ಲಿ ನಾವು ನಾದದ್ರದಿಂದ ಇನ್ನೂ ಗಂಟು ಉಳಿತಾವಂತ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಪೂರ್ತಿಯಾಗಿ ಗಂಟೆಲ್ಲ ಹೊಡಿತಾವ. ಇಲ್ಲಾಂದ್ರೆ ನೀವು ಕೊಬ್ಬರಿ ಅರ್ಜ ಮಣಿಲೆ ಅದಕ್ಕಾದ್ರೂ ಎರ್ಜ್ಕೊಂಡು ತಕ್ಕೋಬೋದು. ಈ ಥರ ಸ್ವಲ್ಪ ತೊಗೊಂಡು ಉಂಡೆ ಕಟ್ರಿ. ಈಗ ಇಲ್ಲಿ ಕಟ್ಟಿದ್ದಾರೆ ನೋಡಿ. ಇದು ಸ್ವಲ್ಪ ಮೆತ್ತಗೆ ಇರುತ್ತಾ, ನೀವು ಗಾಳಿಗಿದು ಆರ್ದಂಗೆಲ್ಲ ಗಟ್ಟಿ ಆಗುತ್ತಾ. ಸ್ವಲ್ಪ ತೊಗೊಂಡು ನೀವು ಬೆಲ್ಲ ಹಾಕಿ ಕಲಸಿದ ಮೇಲೆ ಭಾಳ ಮೆತ್ತಗಿರುತ್ತೆ. ಸ್ವಲ್ಪ ಹೊತ್ತು ಗಾಳಿಗೆ ಬಿಡ್ರಿ, ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಈ ಥರ ಸ್ವಲ್ಪ ಉಂಡೆಗಳನ್ನ ಮಾಡ್ಕೊಳ್ರಿ. ಮಾಡಿಕೊಂಡು ಈ ಥರ ಸ್ವಲ್ಪ ಪುಟಾಣಿ ಮತ್ತು ಕೊಬ್ಬರಿ ತೊಗೊಂಡು, ಒಣ ಕೊಬ್ಬರಿ ತೊಗೊಂಡು ಅದರಲ್ಲಿ ನೀಟಾಗಿ ಸ್ವಲ್ಪನೇ ಕೊಬ್ಬರಿನ ಉದುರಿಸ್ರಿ. ಇದು ಆರಿದ ಮೇಲೆ ಭಾಳ ಗಟ್ಟಿ ಆಗುತ್ತಾ, ಸ್ವಲ್ಪ ಆರತನ ಟೈಮ್ ಹಿಡಿಯುತ್ತಾ. ಈ ಥರ ಮಾಡ್ಕೊಳ್ರಿ, ಉಂಡೆಗಳು ಭಾಳ ಚೆನ್ನಾಗಿರ್ತಾವ. ಸ್ವಲ್ಪ ಉಂಡೆಗಳು ಮಾಡಿಕೊಂಡು ಮೇಲ್ಗಡೆ ಕೊಬ್ಬರಿನ ಉದುರಿಸ್ರಿ. ಕೈಗೆ ಸ್ವಲ್ಪ ನೀರು ಹಚ್ಚಿ ಉಂಡೆಗಳನ್ನ ಮಾಡ್ಕೊಳ್ರಿ. ಈ ಥರ ಆಗುತ್ತೆ ಹಸಿ ಹಿಟ್ಟಿನ ಉಂಡೆ. ನೀವು ಈ ಥರ ಉಂಡೆಗಳು ಮಾಡಿಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹಸಿ ಹಿಟ್ಟಿನ ಉಂಡೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.